ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯನ್ನು ವರ್ಷದಲ್ಲಿ 2 ಬಾರಿ ಆಚರಿಸುವುದು ಏಕೆ? ಕಾರಣ ತಿಳ್ಕೊಳ್ಳೋಣ ಬನ್ನಿ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಹನುಮ ಜನಿಸಿದನು. ಹನುಮ ಜಯಂತಿಯನ್ನು ಚೈತ್ರ ಮಾಸದಲ್ಲೂ ಆಚರಿಸಲಾಗುತ್ತದೆ. ವರ್ಷದಲ್ಲಿ 2 ಬಾರಿ ಹನುಮ ಜಯಂತಿ ಆಚರಿಸಲು ಏನು ಕಾರಣ ಎಂಬುದನ್ನು ತಿಳಿಯೋಣ. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹನುಮ ಜನನವನ್ನು ಸ್ಮರಿಸುವ ಸಲುವಾಗಿ ಎಲ್ಲೆಡೆ ಹನುಮಾನ್ ಜಯಂತಿಯನ್ನು ಆಚರಿಸುತ್ತೇವೆ. ಹಿಂದೂ ಗ್ರಂಥಗಳ ಪ್ರಕಾರ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮೇಷರಾಶಿಯಲ್ಲಿ ಹನುಮಂತ ಮಂಗಳವಾರ ಜನಿಸಿದನು. ಅಷ್ಟೇ ಅಲ್ಲ, ಈ ತಿಂಗಳಲ್ಲಿ ಅಂದರೆ ಚೈತ್ರ ಮಾಸದಲ್ಲಿ ಮತ್ತೊಮ್ಮೆ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮೂಲ ಹನುಮಾನ್ ಜಯಂತಿಯನ್ನು ವರ್ಷಕ್ಕೆ 2 ಬಾರಿ ಏಕೆ ಆಚರಿಸಬೇಕು? ಅದರ ಹಿಂದಿನ ಕಾರಣವೇನು ಎಂಬುದನ್ನು ಕಂಡುಹಿಡಿಯೋಣ ಬನ್ನಿ. ಹನುಮನು ರಾಮಭಕ್ತ ಮತ್ತು ಅವನನ್ನು ಪೂಜಿಸಲು ಸಾಕಷ್ಟು ವಿಶೇಷತೆಗಳಿವೆ. ಯಾವುದೇ ಕಷ್ಟಗಳು ಮತ್ತು ತೊಂದರೆಗಳನ್ನು ತೆಗೆದುಹಾಕಿದರೂ ರಾಮನವಮಿಯಂತೆಯೇ ಹನುಮಾನ್ ಜಯಂತಿಯಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವರ್ಷಕ್ಕೆ 2 ಬಾರಿ ಹನುಮ ಜಯಂತಿ ಯಾಕೆ ಆಚರಿಸುತ್ತೇವೆ ಅಂದ್ರೆ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಹನುಮ ಜನ್ಮಿಸಿದನು. ಇದನ್ನೇ ಆಂಜನೇಯನ ಜನ್ಮದಿನ ಎಂದು ಹೇಳಲಾಗುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಹನುಮನ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮೇಷರಾಶಿಯಲ್ಲಿ ಹನುಮ ಜನಿಸಿದನು. ಆದರೆ ಹನುಮನು ಹುಟ್ಟಿದಾಗಿನಿಂದಲೂ ಅದ್ಭುತ ಶಕ್ತಿಗಳನ್ನು ಹೊಂದಿದ್ದನು. ಹನುಮಂತನು ತನ್ನ ಬಾಲ್ಯದಲ್ಲಿ ಹಸಿದಿದ್ದಾಗ ಸೂರ್ಯನು ಹಣ್ಣಿನಂತೆ ಕಾಣುತ್ತಿದ್ದನು. ಅವನು ಸೂರ್ಯನನ್ನು ತಿನ್ನಲು ಓಡಲು ಪ್ರಾರಂಭಿಸಿದನು. ಸೂರ್ಯನ ಬಳಿಗೆ ಹೋಗಿ ಅದನ್ನು ನುಂಗಲು ಪ್ರಯತ್ನಿಸಿದನು. ಆಗ ಇಡೀ ಭೂಮಿಯನ್ನು ಕತ್ತಲೆ ಆವರಿಸುತ್ತದೆ. ಇಂದ್ರನಿಗೆ ಈ ವಿಷಯ ತಿಳಿಯಿತು. ಯಾವುದೇ ಕಾರಣಕ್ಕೂ ಸೂರ್ಯನನ್ನು ನುಂಗಲು ಬಿಡಬಾರದೆಂದು ಹನುಮಂತನಿಗೆ ಬಲವಾಗಿ ಹೊಡೆಯುತ್ತಾನೆ. ಆಗ ಹನುಮಂತನು ಒಮ್ಮೆಗೆ ಕೆಳಗೆ ಬಿದ್ದನು. ಹನುಮಂತನ ತಂದೆ ವಾಯುದೇವನಿಗೆ ಈ ವಿಷಯ ತಿಳಿಯಿತು. ಕೋಪದಲ್ಲಿ ಅವನು ಬ್ರಹ್ಮಾಂಡದಲ್ಲಿನ ಗಾಳಿಯನ್ನೂ ನಿಲ್ಲಿಸಿದನು. ಭೂಮಿಯ ಮೇಲೆ ಗಾಳಿ ಇಲ್ಲದ ಕಾರಣ ಯಾರೂ ಬದುಕಲು ಸಾಧ್ಯವಾಗಲಿಲ್ಲ. ಆಗ ಬ್ರಹ್ಮದೇವನು ತನ್ನ ಕೋಪವನ್ನು ತಣಿಸಿಕೊಳ್ಳುತ್ತಾನೆ. ಹನುಮಂತನಿಗೆ ಜೀವನನ್ನು ಕೊಡುತ್ತಾನೆ. ಹೀಗೆ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಹನುಮಂತನಿಗೆ ಹೊಸ ಜೀವನ ಸಿಕ್ಕಿತು. ಅದಕ್ಕಾಗಿಯೇ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳು.